ಹೊಟ್ಟೆ ಉರಿ, ಎದೆ ಉರಿ, ವಾಂತಿ ಬಂದಾಗ ಅನ್ಸೋದು, ವಾಂತಿ ಮಾಡ್ಕೊಳ್ಳೋದು, ಸುಸ್ತು, ತಲೆನೋವು ಇವೆಲ್ಲ ಲಕ್ಷಣ ಹೈಪರ್ ಆಸಿಡಿಟಿದು. ಜನಸಾಮಾನ್ಯ ಆಸಿಡಿಟಿ ಇಲ್ಲ ಗ್ಯಾಸ್ಟ್ರಿಕ್ ಅಂತ ಕರೀತಾರೆ, ಅದು ಹೈಪರ್ ಆಸಿಡಿಟಿ ಅಂತ ಹೇಳ್ತೀವಿ, ಇಲ್ಲ ಆಮ್ಲಪಿತ್ತ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಇದ್ರದ್ದು ಕಾರಣಗಳು ಏನು ಅಂದ್ರೆ, ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೇಯಾ. ಜೀವೋತ್ತಮ ಹೆಲ್ತ್ ಆಯುರ್ವೇದಿಕ್ ಕೇಂದ್ರ, ಬಿಳಿಕಹಳ್ಳಿ, ಬನ್ನರ್ಘಟ್ಟ ರೋಡ್, ಬೆಂಗಳೂರು. ಮೊದಲನೇದಾಗಿರೋದು ಆಸಿಡ್ ಲೆವೆಲ್ಸ್. ನಮ್ಮ ಹೊಟ್ಟೆಲಿರುವ ಆಸಿಡ್ ಲೆವೆಲ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಏರುಪೇರು ಆದಾಗ ಆಸಿಡಿಟಿ ಉತ್ಪನ್ನ ಆಗುತ್ತೆ. ಇದು ಯಾಕಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿರೋದು ಆಹಾರದಲ್ಲಿ ವ್ಯತ್ಯಾಸ. ಇವಾಗ ಆಹಾರದಲ್ಲಿ ನಾವು ಆಚೆ ಏನಾದರೂ ಊಟ ಮಾಡಿದ್ರೆ, ಇಲ್ಲ ತುಂಬಾ ಹುಳಿ ಇರೋ ಪದಾರ್ಥ ಊಟ ಮಾಡಿದ್ರೆ, ಇಲ್ಲ ತುಂಬಾ ಖಾರ ಇರೋ ಪದಾರ್ಥ ಊಟ ಮಾಡಿದ್ರೆ ಆವಾಗ ಆಸಿಡಿಟಿ ಉತ್ಪನ್ನ ಆಗುತ್ತೆ. ಎರಡನೇದಾಗಿರೋದು ಚಿಂತೆ. ಚಿಂತೆ ಅಂದ್ರೆ ಕೆಲವೊಂದ್ಸರಿ ಜನ ಚಿಂತೆನಲ್ಲಿ ಊಟ ಮಾಡೋದಿಲ್ಲ, ಇಲ್ಲ ಊಟ ಸ್ಕಿಪ್ ಮಾಡ್ತಾರೆ, ಇಲ್ಲ ಊಟ ಮಾಡಿದ್ರು ಈಟಿಂಗ್ ಡಿಸಾರ್ಡರ್ಸ್ ತರ ಜಾಸ್ತಿ ಊಟ ಮಾಡ್ತಾರೆ, ಇಲ್ಲ ಕಮ್ಮಿ ಊಟ ಮಾಡ್ತಾರೆ, ಆವಾಗೂ ಕೂಡ ಆಸಿಡಿಟಿ ಉತ್ಪನ್ನ ಆಗುತ್ತೆ. ಮೂರನೇದಾಗಿರೋದು ಅವ್ಯಾಯಾಮ ಇಲ್ಲ ಅತಿ ವ್ಯಾಯಾಮ. ಕೆಲವೊಂದ್ಸರಿ ಜಿಮ್ಮಿಗೆಲ್ಲ ಹೋದಾಗ 3-4 ಗಂಟೆ ಎಕ್ಸಸೈಸ್ ಮಾಡಿದಾಗ ಆವಾಗೂ ಕೂಡ ಆಸಿಡಿಟಿ ಉತ್ಪನ್ನ ಆಗುತ್ತೆ. ನಿದ್ರೆಯಲ್ಲಿ ವ್ಯತ್ಯಾಸ ಇಲ್ಲ ಇರೆಗ್ಯುಲರ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಇದ್ದಾಗ ಡೈಜೆಷನ್ ಸಹ ವೀಕ್ ಆಗುತ್ತೆ, ಅಂಡ್ ಆ ಡೈಜೆಷನ್ ಆಲ್ಟರ್ ಆದಾಗ ಆಸಿಡಿಟಿ ಕಾಣಿಸುತ್ತೆ. ಆಸಿಡಿಟಿದು ಲಕ್ಷಣಗಳು ಏನೇನು ಅಂದ್ರೆ ಎದೆ ಉರಿ, ಹೊಟ್ಟೆ ಉರಿ, ಅಂಡ್ ತಲೆನೋವು ವಿಪರೀತ ಆಗಿರೋ ತಲೆನೋವು, ಮತ್ತೆ ಸುಸ್ತು, ಲೆಥಾರ್ಜಿ ಅಂತ ಏನ್ ಹೇಳ್ತೀವಿ, ಇವೆಲ್ಲ ಲಕ್ಷಣಗಳು ಆಸಿಡಿಟಿದು. ಆಸಿಡಿಟಿದು ಪರಿಹಾರ ನೋಡೋಣ. ಮೊದಲನೇದಾಗಿರೋದು ಕಾರಣ ಎಲ್ಲ ಅವಾಯ್ಡ್ ಮಾಡಬೇಕು. ಇವಾಗ ಆಚೆ ಊಟ, ಸ್ಟ್ರೀಟ್ ಫುಡು, ಜಂಕ್ ಫುಡು ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಎರಡನೇದ್ದು ಖಾರ ಊಟ ಇಲ್ಲ ತುಂಬ ಹುಳಿ ಆಗಿರೋ ಪದಾರ್ಥ ಅದೆಲ್ಲ ಅವಾಯ್ಡ್ ಮಾಡಬೇಕು. ಮೂರನೇದ್ದು ಎಕ್ಸಸೈಸ್, ವ್ಯಾಯಾಮ. ಪ್ರತಿನಿತ್ಯ ಅರೌಂಡ್ 30 to 35 ಮಿನಿಟ್ಸ್, ಅರ್ಧ ಮುಕ್ಕಾಲು ಗಂಟೆ ಮಾಡಲೇಬೇಕು ಎಲ್ಲರೂ. ಕೆಲವೊಂದು ಮನೆಮದ್ದು ಆಸಿಡಿಟಿಗೆ ಮೊದಲನೇದಾಗಿರೋದು ಊಟ ಮಾಡಿದ ನಂತರ ಪ್ರತಿನಿತ್ಯ 1 ಗ್ಲಾಸ್ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ, ಅದ್ರ ಜೊತೆ ಸೈಂಧವ ಲವಣ ಇಲ್ಲ ಕಲ್ಲುಪ್ಪು ಹಾಕಿ, ಅದ್ರ ಜೊತೆ ಅಜ್ವೈನ್ ಬೀಜ ಅದೆಲ್ಲ ಹಾಕಿ ಡೈಲಿ ಮಧ್ಯಾಹ್ನ ಊಟ ಆದ ನಂತರ ತಗೊಳ್ಳೇಬೇಕು. ಎರಡನೇದ್ದು ಹಾಗಲಕಾಯಿ ಪ್ರಯೋಗ. ಹಾಗಲಕಾಯಿ ಅದು ಜ್ಯೂಸಲ್ಲೇ ಇರಲಿ, ಇಲ್ಲ ಪಲ್ಯ ಮಾಡಿ ತಿನ್ಬೋದು, ಇಲ್ಲ ಅದರದ್ದು ಹುರಿದು ಚಿಪ್ಸು ಮಾಡಿ ಸಹ ತಿನ್ಬೋದು. ಮೂರನೇದ್ದು ಮೇಥಿ ಅಂದ್ರೆ ಮೆಂತೆ ಕಾಳೇನಿದೆ ಅದನ್ನ ರಾತ್ರಿ ಸೋಕ್ ಮಾಡಿ ಬೆಳಿಗ್ಗೆ ಅದರದ್ದು ನೀರು ಸೇವನೆ ಮಾಡಬೇಕು. ರಾತ್ರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಸೋಕ್ ಮಾಡಿ ರಾತ್ರಿನೂ ಸಹ ಕುಡಿಬೋದು ಅದನ್ನ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇರೆ ಇನ್ಫಾರ್ಮೇಶನ್ ತಗೊಂಡ್ ಬರ್ತೇವೆ. ಥ್ಯಾಂಕ್ ಯು.